ಪತ್ರಕರ್ತರಾಗಿ ವಾಜಪೇಯಿ ಯಾವ ರೀತಿ ಕೆಲಸ ಮಾಡಿದರು? ಆಗ ಅವರಿಗೆ ಈ ಸತ್ಯಾಗ್ರಹ ಆಂದೋಲನ ಇದ್ರದ್ದೆಲ್ಲ ಒಂದು ರೀತಿ ಸೆಳೆತ ಶುರುವಾಗಿತ್ತು. ಅವ್ರ ಕಣ್ಣು ತಪ್ಪಿಸಿ ವಾಜಪೇಯಿ ಒಂದು ದಿವಸ ಸತ್ಯಾಗ್ರಹದಲ್ಲಿ ಭಾಗವಹಿಸಿದರು. ಆಮೇಲೆ ಪೊಲೀಸ್ನವ್ರು ಬಂದು ಅರೆಸ್ಟ್ ಮಾಡಿದರು. ವಾಜಪೇಯಿ ಅರೆಸ್ಟ್ ಆದರು. ಆಗಿಂದು ಚಿಕ್ಕ ವಯಸ್ಸು ಅವ್ರಿಗೆ 14 ವರ್ಷ. ಯಾವುದಾದ್ರೂ ನೌಕರಿ ಹಿಡಿಬೇಕು ಅಂತ ಅವ್ರ ತಂದೆ ಹೇಳಿದಾಗ, ಇಲ್ಲ ನಾನು ನೌಕರಿ ಮಾಡೋದಿಲ್ಲ, ನಂದೇನಿದ್ರು ದೇಶಕ್ಕೋಸ್ಕರ ಕೆಲಸ. ಸಂಘ ಪರಿವಾರದ ವಲಯದಲ್ಲಿ ಆಗ ಅವ್ರ ಕಣ್ಮುಂದೆ ಬಂದಂಥ ಹೆಸರು ಅಟಲ್ ಬಿಹಾರಿ ವಾಜಪೇಯಿ. ಈ ರಾಷ್ಟ್ರಧರ್ಮ ಶುರುವಾದ ಮೇಲೆ ಅದರ ಜನಪ್ರಿಯತೆ ನೋಡಿ ಕಮ್ಯುನಿಸ್ಟ್ನವರು ಕಂಗಾಲಾಗ್ಬಿಟ್ರು. ಆ ಪತ್ರಿಕೆಗೆ ಮೊಟ್ಟ ಮೊದಲ ಸಂಪಾದಕರು ವಾಜಪೇಯಿ ಆದರು. ವಾಜಪೇಯಿ ಯಾರು ಅಂತ ಪತ್ರಿಕಾ ಸಂಪಾದಕರಿಗೆ ಗೊತ್ತಿರಲಿಲ್ಲ ಮುಂಚೆ. ಆಮೇಲೆ ಗೊತ್ತಾಯಿತು ಇವರು ಇಂಥವ್ರು ಅಂತ. ವಾಜಪೇಯಿ ನಕ್ಕಿದ್ಯಾಕೆ, ಅವ್ರ ನಗುವಿನ ಅರ್ಥ ಏನು ಅಂಥೇಳಿ ಪತ್ರಿಕಾಕರ್ತರೆಲ್ಲ ಸೇರ್ಕೊಂಡು ಚರ್ಚೆ ಮಾಡೋರು. ರಾಜೀನಾಮೆ ಕೊಟ್ಟು ಹೊಸ ಪಕ್ಷವನ್ನು ಕಟ್ಟಬೇಕು ಅಂತ ಯೋಚನೆ ಮಾಡ್ತಾಯಿದ್ರು. ವಾಜಪೇಯಿ ಅಂದ ತಕ್ಷಣ ಸಹಜವಾಗಿ ರಾಜ್ಯದ ಅಥವಾ ದೇಶದ ಜನರಲ್ಲಿ ಬರುವಂಥದ್ದು ಒಬ್ಬ ಪ್ರಬುದ್ಧ ರಾಜಕಾರಣಿ ಅನ್ನುವಂಥದ್ದು. ಆದರೆ ರಾಜಕಾರಣಿ ಆಗೋದಕ್ಕೂ ಮುಂಚೆ ವಾಜಪೇಯಿಯವರು ಪತ್ರಕರ್ತರಾಗಿದ್ದರು ಅನ್ನುವಂಥ ವಿಚಾರ ಬಹಳಷ್ಟು ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ಅನೇಕ ಪತ್ರಿಕೆಗಳ ಸಂಪಾದಕರಾಗಿದ್ದರು, ಪತ್ರಕರ್ತರಾಗಿ ಅವರು ದೇಶಾದ್ಯಂತ ಸಂಚರಿಸಿದರು. ಸೊ ಪತ್ರಕರ್ತರಾಗಿ ವಾಜಪೇಯಿ ಯಾವ ರೀತಿ ಕೆಲಸ ಮಾಡಿದರು ಅಂತ? ಅವರು ಪತ್ರಕರ್ತರಾಗೋದಕ್ಕೂ ಒಂದು ಕಾರಣ ಇದೆ. ಅವರು MA ಮುಗಿಸಿದ ನಂತರ ಆಗ ಸ್ವಾತಂತ್ರ್ಯ ಹೋರಾಟ ನಡೀತಾ ಇತ್ತು 1946ನೇ ಇಸವಿ. ಆ ಸಂದರ್ಭದಲ್ಲಿ ಇನ್ನೂ ಒಂದು ವಿಶೇಷವಾದ ಘಟನೆ ಇದೆ. ಈಗ ಏನು ಕಾಂಗ್ರೆಸ್ನವರು ಜನಸಂಘದವರಾಗಲಿ BJPಯವರಾಗಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಎಲ್ಲಿ ಭಾಗವಹಿಸಿದ್ರು ಅವರ ಮನೆಯ ನಾಯಿ ಕೂಡ ಭಾಗವಹಿಸಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಆದರೆ ವಾಜಪೇಯಿ ಅವರು ತರುಣರಾಗಿದ್ದಾಗ ಬಹುಶಃ 1942ರಲ್ಲಿ ಅವರು ಬಟೇಶ್ವರಕ್ಕೆ ಹೋಗಿದ್ದರು. ಬಟೇಶ್ವರಕ್ಕೆ ಹೋಗಕ್ಕೆ ಮುಂಚೆ ಗ್ವಾಲಿಯರ್ನಲ್ಲಿದ್ದರು. ಆಗ ಅವರಿಗೆ ಈ ಸತ್ಯಾಗ್ರಹ ಆಂದೋಲನ ಇದ್ರದ್ದೆಲ್ಲ ಒಂದು ರೀತಿ ಸೆಳೆತ ಶುರುವಾಗಿತ್ತು. ಆದರೆ ಮನೆಯಲ್ಲಿ ಯಾರಿಗೂ ಗೊತ್ತಾಗಬಾರ್ದು ಅಂಥೇಳಿ ಅವರು ಅದನ್ನೆಲ್ಲ ಹೇಳ್ತಾ ಇರಲಿಲ್ಲ. ಆದರೆ ಮನೆಯವರೆಲ್ಲ ಅವರು ಸತ್ಯಾಗ್ರಹದಲ್ಲಿ ಭಾಗವಹಿಸಬಾರ್ದು ಅಂಥೇಳಿ ಭಾಳ ಒಂದು ಕಣ್ಣಿಟ್ಟಿದ್ರು ಅವ್ರ ಮೇಲೆ, ಹದ್ದಿನ ಕಣ್ಣು. ಅವರು ಬಟೇಶ್ವರಕ್ಕೆ ಒಂದು ಸರಿ ಹೋದರು. ಆಗಲೂ ಅವರ ಅಣ್ಣ ಪ್ರೇಮ್ ಬಿಹಾರಿ ವಾಜಪೇಯಿ ಅವರು ಎಲ್ಲೂ ಕೂಡ ಸತ್ಯಾಗ್ರಹದಲ್ಲಿ ಭಾಗವಹಿಸಬಾರ್ದು ಅಂತ ಹದ್ದಿನ ಕಣ್ಣಲ್ಲಿ ನೋಡ್ತಾಯಿದ್ರು. ಅವ್ರ ಕಣ್ಣು ತಪ್ಪಿಸಿ ವಾಜಪೇಯಿ ಒಂದು ದಿವಸ ಸತ್ಯಾಗ್ರಹದಲ್ಲಿ ಭಾಗವಹಿಸಿದರು. ಬಟೇಶ್ವರದಲ್ಲಿ ಬ್ರಿಟಿಷ್ನವರ ವಿರುದ್ಧ ನಡೆದಂಥ ಒಂದು ಸತ್ಯಾಗ್ರಹ. ಅದರಲ್ಲಿ ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ ಘೋಷಣೆ ಎಲ್ಲ ಹಾಕಿ ಆಮೇಲೆ ಪೊಲೀಸ್ನವ್ರು ಬಂದು ಅರೆಸ್ಟ್ ಮಾಡಿದರು. ವಾಜಪೇಯಿ ಅರೆಸ್ಟ್ ಆದರು. ಆಗಿಂದು ಚಿಕ್ಕ ವಯಸ್ಸು ಅವ್ರಿಗೆ 14 ವರ್ಷ. 24 ದಿವಸ ಅವರನ್ನು ಬಂಧನದಲ್ಲಿ ಇಟ್ಟಿದ್ದರು. ಆ ನಂತರ ಇವನು ಇನ್ನೂ ಚಿಕ್ಕ ಹುಡುಗ ಅಂಥೇಳಿ ಅವರನ್ನು ಬಿಡುಗಡೆ ಮಾಡಿದರು. ಯಾವುದೇ ಮೊಕದ್ದಮೆ ಹಾಕಲಿಲ್ಲ. ಸೊ ಈ ಘಟನೆ ಬಹುಶಃ ಅನೇಕರಿಗೆ ಗೊತ್ತಿಲ್ಲ. ವಾಜಪೇಯಿ ಸ್ವಾತಂತ್ರ್ಯ ಹೋರಾಟ ಮಾಡಲೇ ಇಲ್ಲ ಅಂತೆಲ್ಲ ಈಗ ಹೇಳ್ತಾರೆ. ವಾಜಪೇಯಿ 24 ದಿವಸ ಜೈಲಿನಲ್ಲಿದ್ದರು. ಅದಕ್ಕೆ ದಾಖಲೆ ಕೂಡ ಇದೆ. ಹೀಗೆ ಇದೆಲ್ಲ ಇತ್ತು. ಅನಂತರ ಅವ್ರದ್ದು ಡಿಗ್ರಿ ಆದಮೇಲೆ ಅವರು ಸಂಘದ ಕೆಲಸ ಮಾಡ್ತಾಯಿದ್ರು. ಯಾವುದಾದ್ರೂ ನೌಕರಿ ಹಿಡಿಬೇಕು ಅಂತ ಅವ್ರ ತಂದೆ ಹೇಳಿದಾಗ, ಇಲ್ಲ ನಾನು ನೌಕರಿ ಮಾಡೋದಿಲ್ಲ, ನಂದೇನಿದ್ರು ದೇಶಕ್ಕೋಸ್ಕರ ಕೆಲಸ, ಸಮಾಜಕ್ಕೆ ನನ್ನ ಜೀವನ ಮುಡುಪು ಅಂತ ಅವರು ನಿಶ್ಚಯ ಮಾಡಿಬಿಟ್ಟಿದ್ರು. ತಂದೆಗೂ ಹೇಳಿದರು. ಅದರ ಮಧ್ಯೆ ಅವ್ರಿಗೆ ಮದುವೆ ಮಾಡಬೇಕು ಅಂತಲೂ ಭಾರಿ ಪ್ರಯತ್ನಗಳಾಗ್ತಾಯಿತ್ತು. ಅವ್ರ ತಾಯಿ ಬಿಡ್ತಾ ಇರಲಿಲ್ಲ. ಆಗ ತಾಯಿಗೆ ಹೇಳ್ತಿದ್ರಂತೆ, ನೋಡಮ್ಮ ಮನೇಲಿ 3 ಜನ ಅತ್ತಿಗೆಯವರಿದ್ದಾರೆ, ಇನ್ನು 4 ಜನ ಆದರೆ ನಿಂಗೆ ತೊಂದರೆ ಅಲ್ವಾ, ಎಲ್ರದ್ದು ಮಾತುಕತೆ ಅಥವಾ ವಾಗ್ವಾದ ಇದೆಲ್ಲ ಶುರುವಾದರೆ ನಿನಗೆ ತೊಂದರೆ ಆಗುತ್ತೆ, 3 ಜನ ಸಾಕು, ನಾನು ಹಾಗೇ ಇರ್ತೀನಿ ಅಂತ ಅವ್ರನ್ನ ಒಪ್ಪಿಸ್ತಾಯಿದ್ರು. ಆದರೂ ಬಿಡ್ತಾ ಇರಲಿಲ್ಲ. ಕೊನೆಗೆ ಹೇಳಿದ್ರಂತೆ, ಇಲ್ಲ ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಅವರು ದೃಢ ಸಂಕಲ್ಪ ಮಾಡಿದರು. ಪೂರ್ತಿ ಜೀವನವನ್ನು ಇದಕ್ಕೋಸ್ಕರ ಕೊಟ್ಟರು. ಈ ಸಂದರ್ಭದಲ್ಲಿ 1946 ಆಗ ದೇಶದಲ್ಲಿ ಒಂದು ರೀತಿ ಈ ದೇಶ ಇಬ್ಬಾಗ ಆಗುವಂಥ ಸಂಚುಗಳು, ಆ ಕಡೆ ಮಹಮ್ಮದ್ ಅಲಿ ಜಿನ್ನಾ ಇದೆಲ್ಲವೂ ನಡೀತಾ ಇತ್ತು. ಪಾಕಿಸ್ತಾನ ಪ್ರತ್ಯೇಕಗೊಳ್ಳಬೇಕು ಅಂತ, ಜೊತೆಗೆ ಮುಸಲ್ಮಾನರು ಹಿಂದೂಗಳ ನಡುವೆ ಕಲಹ, ಅನೇಕ ನರಮೇಧಗಳು ಇದೆಲ್ಲ ನಡೆದಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯೋಚನೆ ಮಾಡ್ತು, ನಮ್ಮ ವೈಚಾರಿಕತೆ ಬರೀ ಶಾಖೆ ಮೂಲಕ ಹೋದರೆ ಗೊತ್ತಾಗಲ್ಲ ಯಾರಿಗೂ. ಸಂಘ ಯಾತಕ್ಕೆ ಹೊರಟಿದೆ, ಅದರ ಉದ್ದೇಶ ಏನು, ಅದರ ವೈಚಾರಿಕ ಭೂಮಿಕೆ ಏನು, ಇದೆಲ್ಲ ಗೊತ್ತಾಗಬೇಕಾದ್ರೆ ಒಂದು ಪತ್ರಿಕೆ ಮಾಡಬೇಕು ಅಂತ ಸಂಘದ ಹಿರಿಯರು ನಿಶ್ಚಯ ಮಾಡಿದರು. ಆಗ ಬಾಬುರಾವ್ ದೇವರಸ್ ಅವರು ಉತ್ತರ ಪ್ರದೇಶದ ಪ್ರಾಂತ ಪ್ರಚಾರಕರಾಗಿದ್ದರು. ಅವರು ಯೋಚನೆ ಮಾಡಿದರು, ಒಂದು ಪತ್ರಿಕೆ ಶುರು ಮಾಡಿದರೆ ಹೇಗೆ ಅಂತ. ಆ ಪತ್ರಿಕೆಗೆ ಏನು ಹೆಸರಿರಬೇಕು ಅಂತೆಲ್ಲ ಯೋಚನೆ ಶುರುವಾಯಿತು. ಆಗ ಪಂಡಿತ್ ದೀನ್ ದಯಾಳ್ಜಿ ಅವರು ಹಿರಿಯ ಸ್ವಯಂ ಸೇವಕರು ಎಲ್ಲರೂ ಯೋಚನೆ ಮಾಡಿ ಕೊನೆಗೆ ರಾಷ್ಟ್ರಧರ್ಮ ಅಂತ ಹೆಸರಿಟ್ರು ಆ ಪತ್ರಿಕೆಗೆ. ಪತ್ರಿಕೆಗೆ ಹೆಸರಿಟ್ಟಾಯಿತು. ಅದಕ್ಕೆ ಯಾರು ಸಂಪಾದಕರಾಗಬೇಕು ಅಂತ ಯೋಚನೆ ಮಾಡಿದಾಗ ಸಂಘ ಪರಿವಾರದ ವಲಯದಲ್ಲಿ ಆಗ ಅವ್ರ ಕಣ್ಮುಂದೆ ಬಂದಂಥ ಹೆಸರು 2. ಒಂದು ಅಟಲ್ ಬಿಹಾರಿ ವಾಜಪೇಯಿ. ಅವರು ಚಿಕ್ಕ ವಯಸ್ಸಿಂದ ಕವನ ಬರೀತಾಯಿದ್ರು, ಭಾಷಣ ಮಾಡ್ತಾಯಿದ್ರು,
ಲೇಖನ ಬರಿತಾಯಿದ್ರು. ಹಾಗಾಗಿ ಅವರಿಗೆ ಆ ಶಕ್ತಿ ಇದೆ ಅಂತ ಅನ್ನಿಸ್ತು. ಇನ್ನೊಬ್ಬರು ರಾಜೀವ ಲೋಚನ ಅಗ್ನಿಹೋತ್ರಿ ಅಂತ, ಅವರು ಕೂಡ ಸಂಘದ ಪ್ರಚಾರಕರಾಗಿದ್ದರು. ಸೊ ಇವರಿಬ್ಬರಿದ್ದಾರೆ, ಯಾರನ್ನು ಮಾಡೋದು ಅಂತ ಚರ್ಚೆ ಶುರುವಾಯಿತು. ಕೊನೆಗೆ ಇಬ್ಬರನ್ನು ಮಾಡಿದರೆ ಹೇಗೆ ಅಂತ ರಾಷ್ಟ್ರಧರ್ಮಕ್ಕೆ ಇಬ್ಬರು ಸಂಪಾದಕರಾದರು. ಆ ರಾಷ್ಟ್ರಧರ್ಮ ದಿನಪತ್ರಿಕೆ ಶುರುವಾಯಿತು. ಅದರಲ್ಲಿ ವಾಜಪೇಯಿಗೆ ಅನೇಕರ ಕವಿಗಳ ಪರಿಚಯ ಇತ್ತು, ಲೇಖಕರ ಪರಿಚಯ ಇತ್ತು. ಆ ಲೇಖಕ ಬಳಗವನ್ನೆಲ್ಲ ಉಪಯೋಗಿಸ್ಕೊಂಡು ಅವರು ಕವಿತೆ ಬರೆಸ್ತಾಯಿದ್ರು, ಲೇಖನಗಳನ್ನು ಬರೆಸ್ತಾಯಿದ್ರು. ಕರೆಂಟ್ ಅಫೈರ್ಸ್ ಯಾವುದ್ಯಾವುದು ಸಮಕಾಲೀನ ಲೇಖನಗಳಿದೆ, ಸಾಮಯಿಕ ಲೇಖನಗಳಿದೆ, ಅದನ್ನೆಲ್ಲ ಬರೆಸ್ತಾಯಿದ್ರು. ಹೀಗೆ ನೋಡ್ತಾ ಇದ್ದಾಗೆ ರಾಷ್ಟ್ರಧರ್ಮಕ್ಕೆ ಭಾಳ ಒಂದು ಜನಪ್ರಿಯತೆ ಸಿಕ್ತು. ಆಗ ಕಮ್ಯುನಿಸ್ಟ್ನವರೇನು ಅಂದರೆ, ಈ ಜನಸಂಘದವರಿಗೆ ಒಂದು ವೈಚಾರಿಕತೆಯೇ ಇಲ್ಲ, ಅವರಿಗೆ ಆರ್ಥಿಕ ನೀತಿ ಇಲ್ಲ, ಹಾಗೆ ಹೀಗೆ ಅಂತ ಸಿಕ್ಕಾಬಿಟ್ಟೆ ಅವ್ರ ಮೇಲೆ ಚಾರ್ಜ್ ಮಾಡ್ತಾಯಿದ್ರು. ಆದರೆ ಈ ರಾಷ್ಟ್ರಧರ್ಮ ಶುರುವಾದ ಮೇಲೆ ಅದರ ಜನಪ್ರಿಯತೆ ನೋಡಿ ಕಮ್ಯುನಿಸ್ಟ್ನವರು ಕಂಗಾಲಾಗ್ಬಿಟ್ರು. ಏನು ಇಷ್ಟೊಂದು ಜನ ಓದುಗರು ಇದನ್ನು ಓದ್ತಾರಲ್ಲ ಅಂತ. ರಾಷ್ಟ್ರೀಯತೆ ಬಗ್ಗೆ, ಹಿಂದುತ್ವ ಸಿದ್ಧಾಂತ ಎಲ್ಲ ಇದೆಲ್ಲವೂ ಇರ್ತಾಯಿತ್ತು ಅದರಲ್ಲಿ. ಅದು ಈ ರಾಷ್ಟ್ರಧರ್ಮದ ಯಶಸ್ಸನ್ನು ನೋಡಿದ ಮೇಲೆ ಸಂಘದ ಪ್ರಮುಖರಿಗೆ ಅನ್ನಿಸ್ತು, ಇನ್ನೊಂದು ವಾರಪತ್ರಿಕೆ ಯಾಕೆ ಶುರು ಮಾಡಬಾರ್ದು ಅಂತ. ಒಂದು ವಾರಪತ್ರಿಕೆಯೂ ಇರಬೇಕು, ಅದರಲ್ಲಿ ಲೇಖನಗಳನ್ನು ಬರೆಸಬೇಕು ಅಂತ ನಿಶ್ಚಯ ಮಾಡಿ 1946ರಲ್ಲಿ ಪಾಂಚಜನ್ಯ ಅನ್ನುವಂಥ ಪತ್ರಿಕೆ, ಈಗಲೂ ಕೂಡ ಇದೆ, ಅದು ದೆಹಲಿಯಿಂದ ಪ್ರಕಾಶನ ಆಗ್ತಾಯಿದೆ, ಸಂಘ ಪರಿವಾರದ ಪತ್ರಿಕೆ ಅದು. ಅದನ್ನು ಶುರು ಮಾಡಿದರು. ಆ ಪತ್ರಿಕೆಗೆ ಮೊಟ್ಟ ಮೊದಲ ಸಂಪಾದಕರು ವಾಜಪೇಯಿ ಆದರು. ಈ ರಾಜೀವ್ ಲೋಚನ ಅಗ್ನಿಹೋತ್ರಿಯನ್ನು ರಾಷ್ಟ್ರಧರ್ಮಕ್ಕೆ ಸಂಪಾದಕರಾಗಿ ಇಟ್ಬಿಟ್ಟು ಇವರನ್ನು ಇಲ್ಲಿಗೆ ತಂದರು ಪಾಂಚಜನ್ಯಕ್ಕೆ. ಪಾಂಚಜನ್ಯದ ಸ್ಥಿತಿಯೇ ಪ್ರಾರಂಭದಲ್ಲಿ ಆರ್ಥಿಕವಾಗಿ ಅದಕ್ಕೆ ಕಷ್ಟ ಇತ್ತು, ಆನಂತರ ನಿಧಾನವಾಗಿ ಚೇತರಿಸ್ಕೊಳ್ತು. ವಾಜಪೇಯಿ ಮೊಳೆ ಜೋಡಿಸ್ತಾಯಿದ್ರು, ಟೈಪ್ ಸೆಟ್ಟಿಂಗ್ ಮಾಡ್ತಾಯಿದ್ರು, ಬಂಡಲ್ ಕಟ್ತಾಯಿದ್ರು, ಎಲ್ಲ ಕೆಲಸನೂ ಮಾಡ್ತಾಯಿದ್ರು. ಅನೇಕ ಸರಿ ಬೆಳಗ್ಗೆಯಿಂದ ಸಂಜೆವರೆಗೆ ಆ ಪತ್ರಿಕೆಗೋಸ್ಕರ ಕೆಲಸ ಮಾಡಿ ಸುಸ್ತಾಗಿ ಆ ಪತ್ರಿಕಾ ಕಚೇರಿಯಲ್ಲೇ ಮಲಗಿಬಿಡೋರು, ಪೇಪರ್ ಹಾಸ್ಕೊಂಡ್ಬಿಟ್ಟು. ಈ ಥರ ಸ್ಥಿತಿ. ಮಧ್ಯೆ ದೀನದಯಾಳ್ ಉಪಾಧ್ಯಾಯರು ಬರ್ತಾಯಿದ್ರು, ಅವರು ಮೊಳೆ ಜೋಡಿಸುವಂಥ ಕೆಲಸ ಮಾಡ್ತಾಯಿದ್ರು, ಲೇಖನಗಳನ್ನು ಬರಿತಾಯಿದ್ರು ಅವರು. ಹೀಗೆ ಪಾಂಚಜನ್ಯದ ಸಂಪಾದಕರಾಗಿ ಕೂಡ ಇದ್ದರು. 2003ರಲ್ಲಿ ದೆಹಲಿಯಲ್ಲಿ ಅವರು ಪ್ರಧಾನಿಯಾಗಿದ್ದಾಗ ಒಂದು ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮ ಏನಂದರೆ, ಪಾಂಚಜನ್ಯದ ಕಡೆಯಿಂದ ದೇಶದಲ್ಲಿರುವಂಥ ಕೆಲವು ಪ್ರಮುಖ ಪತ್ರಕರ್ತರು, ನಿರ್ಭೀತವಾಗಿ ಯಾರು ಬರೀತಾರೆ, ಪ್ರಾಮಾಣಿಕವಾಗಿದ್ದಾರೆ ಅಂಥವ್ರದ್ದೊಂದು ಪ್ರತಿಭಾ ಪುರಸ್ಕಾರ, ಅಂಥವರಿಗೆಲ್ಲ ಒಂದು ಇದು ಪುರಸ್ಕಾರ ಕೊಡುವಂಥ ಕಾರ್ಯಕ್ರಮ ಅವರ ಮನೆಯೊಳಗೆ ನಡೀತು. ಅದಕ್ಕೆ ಕರ್ನಾಟಕದಿಂದ ಇಬ್ಬರು ಆಯ್ಕೆಯಾಗಿದ್ದರು. ಒಂದು ವಿಕ್ರಮ ಪತ್ರಿಕೆಯ ಬೇಸೋನ ಮಲ್ಯ, ಇನ್ನೊಂದು ಹೊಸದಿಗಂತದಿಂದ ನಾನೇನು ಅಂಥ ನಿರ್ಭೀತಿಯಿಂದ ಬರೆದಿದ್ದು ಗೊತ್ತಿಲ್ಲ ನನಗೆ, ಎಮರ್ಜೆನ್ಸಿಯಲ್ಲಿ ಇದು ಮಾಡಿದ್ಬಿಟ್ರೆ ಸರಿ. ಒಂದು 25 ಜನಕ್ಕೆ ಅಲ್ಲಿ ಬಹುಮಾನ, ಇದು ಪ್ರಶಸ್ತಿ ಕೊಡುವಂಥ ಕಾರ್ಯಕ್ರಮ ಇತ್ತು, ಪುರಸ್ಕಾರ ಕೊಡುವಂಥ ಕಾರ್ಯಕ್ರಮ. ಸೊ ಅಲ್ಲಿ ವಾಜಪೇಯಿ ಎಲ್ಲರಿಗೂ ಪುರಸ್ಕಾರ ಕೊಡ್ತಾ ಅದಾದಮೇಲೆ ಮಾತಾಡಿದ್ರು ಅವರು. ಮೈ ಬಿ ಪತ್ರಿಕಾ ಸಂಪಾದಕ ಜಬ್ ಮೈ ತರುಣ್ತಾ ಅಂತ ಹೇಳಿದರು. ನಾನು ಯಾವಾಗ ತರುಣನಾಗಿದ್ದೆ ಆಗ ಪಾಂಚಜನ್ಯದ ಸಂಪಾದಕನಾಗಿದ್ದೆ ಅಂತ ಅವರು ರೀಕಲೆಕ್ಟ್ ಮಾಡಿಕೊಂಡ್ರು ಅವರು. ಆವಾಗ ವಾಜಪೇಯಿಗೆ ಹತ್ತತ್ರ 70 ದಾಟಿತ್ತು ಆವಾಗ ಪ್ರಧಾನಿಯಾಗಿದ್ದಾಗ. ಸೊ ಅವರು ಈ ತಾರುಣ್ಯದಲ್ಲಿ ಪಾಂಚಜನ್ಯ, ರಾಷ್ಟ್ರಧರ್ಮ, ಇಷ್ಟೊತ್ತಿಗೆ ಏನಾಯಿತು ಅಂದರೆ ದೇಶದಲ್ಲಿ ಒಂದು ದೊಡ್ಡ ದುರಂತ ಆಯಿತು, ಗಾಂಧಿ ಹತ್ಯೆ ಆಯಿತು. ಗಾಂಧಿ ಹತ್ಯೆ ಆದಾಗ ಈ ರಾಷ್ಟ್ರಧರ್ಮವನ್ನು ಬ್ಯಾನ್ ಮಾಡಿದರು. ರಾಷ್ಟ್ರಧರ್ಮ ಪತ್ರಿಕೆ ನಿಂತೋಯ್ತು, ಪಾಂಚಜನ್ಯ ನಿಂತೋಯ್ತು. ಆಗ ವಾಜಪೇಯಿ ಏನು ಕೆಲಸ ಇಲ್ಲದೆ ಇರುವಂಥ ಸ್ಥಿತಿ ಬಂತು. ಆದರೆ ಅವರು ಸುಮ್ಮನೆ ಇರಲಿಲ್ಲ. ಅವರು ಅಲ್ಲಿಂದ ಅಲಹಾಬಾದ್ಗೆ ಹೋದರು. ಅಲಹಾಬಾದ್ನಲ್ಲಿ ಒಂದು ಕ್ರೈಸಿಸ್ ಅಂತ ಒಂದು ಪತ್ರಿಕೆ, ಆ ಪತ್ರಿಕೆಗೆ ಸೇರಿಕೊಂಡ್ರು. ಅಂದರೆ ನಿಜವಾಗ್ಲೂ ವಾಜಪೇಯಿ ಜೀವನದಲ್ಲೂ ಅದೊಂದು ಕ್ರೈಸಿಸ್ಸು, ಸಂಘ ಜೀವನದಲ್ಲೂ ಕ್ರೈಸಿಸ್ಸೇ ಅದು. ಆ ಪತ್ರಿಕೆ ಹೆಸರು ಕ್ರೈಸಿಸ್ಸು ಅಂತ. ಅದರಲ್ಲಿ ಸೇರಿಕೊಂಡ್ರು, ಅದರಲ್ಲಿ ಲೇಖನಗಳನ್ನು ಬರಿತಾಯಿದ್ರು. ವಾಜಪೇಯಿ ಯಾರು ಅಂತ ಪತ್ರಿಕಾ ಸಂಪಾದಕರಿಗೆ ಗೊತ್ತಿರಲಿಲ್ಲ ಮುಂಚೆ, ಆಮೇಲೆ ಗೊತ್ತಾಯಿತು ಇವರು ಇಂಥವರು ಅಂತ. ಅದಾದಮೇಲೆ ಇನ್ನೊಂದು ವೀರ ಪ್ರತಾಪ್ ಅಂತ ಒಂದು ಪತ್ರಿಕೆ, ಹೀಗೆ ಬೇರೆ ಬೇರೆ ಪತ್ರಿಕೆಗಳಿಗೆ, ಒಂದು 5-6 ಪತ್ರಿಕೆಗಳಿಗೆ ಅವರು ಕೆಲಸ ಮಾಡಿದರು. ಹಾಗಾಗಿ ಈ ಪತ್ರಿಕೋದ್ಯಮದ ಎಲ್ಲ ಒಳಸುಳಿಗಳು, ಅದರ ಒಳ ಹೊರಗು ಎಲ್ಲವೂ ಕೂಡ ವಾಜಪೇಯಿಗೆ ಭಾಳ ಚೆನ್ನಾಗಿ ಕರಗತವಾಗಿತ್ತು. ಹಾಗಾಗಿ ಏನಂದರೆ ಅವರು ಪ್ರಧಾನಿಯಾದಾಗ ಅನೇಕ ಬೇರೆ ಬೇರೆ ಪ್ರಶ್ನೆಗಳಿಗೆ ಪತ್ರಕರ್ತರು ಕಿಚಾಯಿಸ್ ಕೇಳ್ತಾರಲ್ಲ, ಆ ಪ್ರಶ್ನೆ ಈ ಪ್ರಶ್ನೆ ಎಲ್ಲ, ಕೆಲವು ಸರಿ ಸುಮ್ಮನೆ ನಕ್ಕು ಬಿಡ್ತಾಯಿದ್ರು ಅವರು, ಸುಮ್ಮನೆ ನಕ್ಬಿಡೋರು. ಆ ಪತ್ರಿಕಾಗೋಷ್ಠಿ ಮುಗಿದ ಮೇಲೆ ವಾಜಪೇಯಿ ನಕ್ಕಿದ್ಯಾಕೆ, ಅವ್ರ ನಗುವಿನ ಅರ್ಥ ಏನು ಅಂಥೇಳಿ ಪತ್ರಿಕಾಕರ್ತರೆಲ್ಲ ಸೇರ್ಕೊಂಡು ಚರ್ಚೆ ಮಾಡೋರು. ಚರ್ಚೆ ಮಾಡಿ ತಮಗೇನು ಅನ್ನಿಸ್ತೋ ಅದನ್ನು ಮರುದಿವಸ ಪತ್ರಿಕೆಯಲ್ಲಿ ಬರೆಯೋರಂತೆ. ವಾಜಪೇಯಿ
ನಕ್ಕಿದ್ದು ಈ ಕಾರಣಕ್ಕಾಗಿ ಅಂತ. ಅದನ್ನು ನೋಡಿಬಿಟ್ಟು ವಾಜಪೇಯಿ ಇನ್ನೊಂದು ಸರಿ ಜೋರಾಗಿ ನಗ್ತಾ ಇದ್ರಂತೆ. ಅಂದರೆ ವಾಜಪೇಯಿ ನಕ್ಕಿದ್ದೇ ಬೇರೆ ಕಾರಣ, ಇವ್ರು ಬರೆದಿದ್ದೇ ಬೇರೆ ಕಾರಣ ಅಂತ. ಅಂದರೆ ಪತ್ರಿಕೋದ್ಯಮದ ಎಲ್ಲ ಒಳ ಹೊರಗೂ ಅವ್ರಿಗೆ ಭಾಳ ಚೆನ್ನಾಗಿ ಕರಗತವಾಗಿತ್ತು. ಬಹುಶಃ ಈ ಕಾರಣಕ್ಕೋಸ್ಕರನೇ ಅವರು ಪತ್ರಿಕೆಯವ್ರನ್ನ ಭಾಳ ಚೆನ್ನಾಗಿ ಅವರು ಹ್ಯಾಂಡ್ಲ್ ಮಾಡ್ತಾಯಿದ್ರು. ವಾಜಪೇಯಿಯವರ ಪತ್ರಿಕಾಗೋಷ್ಠಿ ಅಂದರೆ ಎಲ್ಲರೂ ಎಚ್ಚರಿಕೆಯಿಂದ ಇರ್ತಾಯಿದ್ದಾರೆ. ಯಾಕೆಂದರೆ ಅವರು ಕೂಡ ಒಬ್ಬ ಪತ್ರಕರ್ತನಾಗಿದ್ದರು. ಹಾಗಾಗಿ ಏನೇನೋ ಪ್ರಶ್ನೆಗಳನ್ನು ಕೇಳೋಕ್ಕಾಗ್ತಾ ಇರಲಿಲ್ಲ ಅವರಿಗೆ. ಏನಾದ್ರು ಪ್ರಶ್ನೆ ಕೇಳಿದರೆ ಅದನ್ನು ತಮಾಷೆಯಲ್ಲಿ ತೇಲಿಸ್ಬಿಡ್ತಾಯಿದ್ರು ಅಥವಾ ತಿರುಗಿ ಅವರೇ ಅದಕ್ಕೆ ಚಾಟಿಯೇಟ್ ಕೊಡ್ತಾಯಿದ್ರು. ಹೀಗೆಲ್ಲ ನಡೀತಾಯಿತ್ತು. ಹೀಗೆ ಅವರು ರಾಜಕೀಯಕ್ಕೆ ಬರೋಕ್ಕೆ ಮುಂಚೆ ಒಬ್ಬ ಒಳ್ಳೆಯ ಪತ್ರಕರ್ತರಾಗಿದ್ದರು, ಸಂಪಾದಕರು ಕೂಡ ಆಗಿದ್ದರು. ಹಿಂದಿ ಅವರಿಗೆ ಬಹಳ ಅತ್ಯಂತ ಕರಗತವಾದ ಭಾಷೆ. ಹಿಂದಿ ಇಂಗ್ಲೀಷ್ ಎರಡರಲ್ಲೂ ಕೂಡ ಅವರು ಬಹಳ ಹಿಡಿತಾ ಇತ್ತು ಅವರಿಗೆ. ಆದರೆ ಇಂಗ್ಲೀಷ್ಗಿಂತ ಹಿಂದಿ ಅವರಿಗೆ ಬಹಳ ಮೆಚ್ಚುಗೆ ಇರುವಂಥ ಭಾಷೆ ಆಗಿತ್ತು. ಅವರ ಎಲ್ಲ ಭಾಷಣಗಳು, ಲೇಖನಗಳು, ಕವಿತೆ ಬರೆದಿದ್ದೆಲ್ಲ ಹೆಚ್ಚಾಗಿ ಹಿಂದಿಯಲ್ಲೇ. ಇಂಗ್ಲೀಷ್ನಲ್ಲೂ ಬರೆದಿದ್ದಾರೆ, ಇಂಗ್ಲೀಷ್ನಲ್ಲಿ ಬರೆದಿರೋದು ಕಡಿಮೆ. ಹಿಂದಿನಲ್ಲಿ ತುಂಬ ಚೆನ್ನಾಗಿ ಅವರು ಮಾಡ್ತಾಯಿದ್ರು. ಸೊ ಒಬ್ಬ ಸಂಪಾದಕರಾಗಿದ್ದವರು ರಾಜಕೀಯ ಪ್ರವೇಶ ಮಾಡ್ತಾರೆ. ರಾಜಕೀಯ ಪ್ರವೇಶ ಅಂದ ತಕ್ಷಣ ಒಬ್ಬ ರಾಜಕೀಯ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡೋದು, ಇನ್ನೊಂದು ಚುನಾವಣಾ ರಾಜಕೀಯಕ್ಕೆ ಇಳಿಯೋದು. ಇವೆರಡೂ ರೀತಿಯ ರಾಜಕಾರಣವನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು ನೋಡಿದ್ದಾರೆ. ಸೊ ಅವರ ರಾಜಕೀಯ ಪ್ರವೇಶ ಹೇಗಾಯಿತು, ಯಾವ ಸಂದರ್ಭದಲ್ಲಾಯಿತು, ಮತ್ತು ಅವರ ರಾಜಕೀಯ ಜೀವನ ಯಾವ ರೀತಿಯಲ್ಲಿ ಸಕ್ಸಸ್ಫುಲ್ ಅಂತ ಅನ್ನಿಸ್ಕೊಳ್ತು? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಗಾಂಧಿ ಹತ್ಯೆಯ ನಂತರ ಅದಕ್ಕೊಂದು ವೈಚಾರಿಕತೆ ಪ್ರತಿಪಾದನೆ ಮಾಡುವಂಥ ಅವಶ್ಯಕತೆ ಇತ್ತು. ಅಂದರೆ ಸಂಘದ ಶಾಖೆಗಳ ಮೂಲಕ ವೈಚಾರಿಕತೆ ಪ್ರಚಾರ ಆದರೂ ಕೂಡ ಇಡೀ ಒಂದು ಸಮಾಜಮುಖಿಯಾಗಿ ಇಡೀ ಸಮಾಜದಲ್ಲಿ ಸಾರ್ವತ್ರಿಕವಾಗಿ ವೈಚಾರಿಕತೆಯನ್ನು ಪ್ರತಿಪಾದನೆ ಮಾಡಬೇಕು. ವೈಚಾರಿಕತೆ ಅಂದರೆ ಹಿಂದುತ್ವ, ಹಿಂದೂ ರಾಷ್ಟ್ರ, ಹಿಂದೂ ದೇಶ, ಇದು ನಮ್ಮದು ಸನಾತನ ಸಂಸ್ಕೃತಿ, ಇದೆಲ್ಲವುದನ್ನು ಪ್ರಚಾರ ಮಾಡಬೇಕು ಅನ್ನೋಕ್ಕೋಸ್ಕರ ಪಾರ್ಲಿಮೆಂಟಲ್ಲಿ, ಲೋಕಸಭೆಯಲ್ಲಿ ಹಾಗೂ ರಾಜ್ಯಸಭೆಯಲ್ಲಿ ನಮ್ಮಲ್ಲಿ ಮಾತಾಡೋರು ಯಾರೂ ಇರಲಿಲ್ಲ. ಕಾಂಗ್ರೆಸ್ಸು, ಸಮಾಜವಾದಿ ಪಕ್ಷ, ಕಮ್ಯುನಿಸ್ಟ್ನವರು ಇವರ್ಯಾರೂ ಈ ಸಿದ್ಧಾಂತಕ್ಕೆ ಅತ್ಯಂತ ಕಟು ಟೀಕಾಕಾರರಾಗಿದ್ದರು, ಕಡು ವಿರೋಧಿಗಳಾಗಿದ್ದರು. ಹಾಗಾಗಿ ನಮ್ಮ ವಿಚಾರವನ್ನು ಅಲ್ಲಿ ಹೇಳುವಂಥವ್ರು ಬೇಕಾಗಿತ್ತು. ಹಾಗಾಗಿ ಯೋಚನೆ ಮಾಡ್ತಾಯಿದ್ರು. ಅದೇ ಸಮಯಕ್ಕೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ನೆಹರು ಕ್ಯಾಬಿನೆಟ್ನಲ್ಲಿದ್ದರು. ನೆಹರು ಸರ್ಕಾರದಲ್ಲಿ ಕೈಗಾರಿಕಾ ಸಚಿವರಾಗಿದ್ದರು. ಆದರೆ ನೆಹರು ಅವರ ಅನೇಕ ನೀತಿಗಳಿಗೆ ಬೇಸತ್ತು ಅವರು ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಟ್ಟು ಹೊಸ ಪಕ್ಷವನ್ನು ಕಟ್ಟಬೇಕು ಅಂತ ಯೋಚನೆ ಮಾಡ್ತಾಯಿದ್ರು. ಆಗ ಅವರಿಗೆ RSSನ ಕೆಲವು ಪ್ರಮುಖರ ಪರಿಚಯ ಕೂಡ ಆಯಿತು. ಅವರಲ್ಲಿ ಕೂಡ ಚರ್ಚೆ ಮಾಡಿದರು. ಗುರೂಜಿ ಗೋಲ್ವಾಲ್ಕರ್ ಹತ್ರ ಚರ್ಚೆ ಮಾಡಿದರು. ಆನಂತರ ಅವರೊಂದು ಹೊಸ ಪಕ್ಷ ಸ್ಥಾಪನೆಗೆ ನಿರ್ಧಾರ ಮಾಡಿದರು. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಮನಸ್ಸಿನಲ್ಲಿದ್ದಿದ್ದು ಹಿಂದುತ್ವವನ್ನು ಪ್ರತಿಪಾದನೆ ಮಾಡುವಂಥ ಒಂದು ರಾಜಕೀಯ ಪಕ್ಷ, ಭಾರತದ ರಾಷ್ಟ್ರೀಯತೆಯನ್ನು ಪ್ರತಿಪಾದನೆ ಮಾಡಬೇಕು ಅಂತ. ಇದೆಲ್ಲ ಯೋಚನೆ ಮಾಡಿದಾಗ ಅವರಿಗೆ ಅನ್ನಿಸ್ತು, ಪಕ್ಷ ನಾನೊಬ್ಬ ಕಟ್ಟಿಬಿಟ್ರೆ ಸಾಲದು, ಅದಕ್ಕೆ ಕೆಲಸಗಾರರು ಬೇಕಲ್ಲ. ಅದಕ್ಕೆ ಪುನಃ ಸಂಘದವ್ರ ಹತ್ರ ಹೋದರು, ನಮಗೆ ಒಂದಷ್ಟು ಒಳ್ಳೆಯ ತರುಣರನ್ನ ಕೊಡಿ, ಕೆಲಸ ಮಾಡಬಲ್ಲಂಥವ್ರನ್ನ. ಆಗ ಗುರೂಜಿಯವರು ಕೆಲವು ತರುಣರನ್ನ ಕಳಿಸ್ಕೊಟ್ರು. ಆ ತರುಣರಲ್ಲಿ ವಾಜಪೇಯಿ, ಆಮೇಲೆ ಅಡ್ವಾಣಿ, ದೀನ್ ದಯಾಳ್ಜಿ, ಇವರೆಲ್ಲರೂ, ಇನ್ನೂ ಸುಂದರ್ ಸಿಂಗ್ ಭಂಡಾರಿ, ಇನ್ನೂ ಕೆಲವರೆಲ್ಲ ಒಂದು 7-8 ಜನ ತರುಣರನ್ನ ಕಳಿಸಿದರು. ಅವರೆಲ್ಲರೂ ಕೂಡ ಬಹಳ ಪ್ರತಿಭಾವಂತರಾಗಿದ್ದರು, ಒಳ್ಳೆಯ ಕಾರ್ಯಕರ್ತರಾಗಿದ್ದರು. ಅಂಥವ್ರನ್ನ ರಾಜಕೀಯ ಇದಕ್ಕೆ ಕಳಿಸ್ಕೊಟ್ರು. ಆಗಿನ್ನೂ ಜನಸಂಘ ಅಂತ ಆಗಿರಲಿಲ್ಲ. ಅದಾದಮೇಲೆ ಜನಸಂಘ ಫಾರ್ಮ್ ಆಯಿತು 1951ರಲ್ಲಿ. ಭಾರತೀಯ ಜನಸಂಘ ಅನ್ನುವಂಥ ಹೆಸರಿನಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರೇ ಅಧ್ಯಕ್ಷರಾಗಿದ್ದರು. ಆದರೆ ದುರ್ದೈವ ಕಾಶ್ಮೀರ ಚಲೋ ಚಳುವಳಿಯಲ್ಲಿ ಅವರು ಅಲ್ಲಿ ಕಾಶ್ಮೀರಕ್ಕೆ ಎಂಟ್ರಾದಮೇಲೆ ಅವ್ರನ್ನ ಅರೆಸ್ಟ್ ಮಾಡಿದರು. ಅವರ ಬಲಿದಾನ ಆಯಿತು. ಅವರ ಬಲಿದಾನ ನಿಗೂಢ, ಅದೇನು ಅಂತಲೇ ಕೊಲೆನೋ ಅಥವಾ ಸಹಜ ಸಾವು ಅನ್ನೋದು ಈಗಲೂ ಕೂಡ ಚರ್ಚೆ ಆಗ್ತಾಯಿದೆ. ಇದಾದಮೇಲೆ ವಾಜಪೇಯಿ ಅವರಿಗೆ ಬಹಳ ದುಃಖ ಆಯಿತು. ಮುಖರ್ಜಿಯವರು ತೀರೋದ್ಮೇಲೆ ಅವರಿಗೆ ಕೆಲವು ಸಮಯ ಒಂದು ರೀತಿ ಅನಾಥ ಪ್ರಜ್ಞೆ ಕಾಡ್ತಾಯಿತ್ತು. ಏನು ಮಾಡೋದು, ಮುಖರ್ಜಿಯವರೇ ಇಲ್ಲ, ಇನ್ನು ಈ ಪಕ್ಷ ಬೆಳೆಯೋದಾದರೂ ಹೇಗೆ ಅಂತ. ಆದರೆ ಆಗಿದ್ದಂಥ ಪಂಡಿತ್ ದೀನ್ ದಯಾಳ್ಜಿ ಉಳಿದವರೆಲ್ಲ ಸೇರಿಕೊಂಡು, ಇಲ್ಲ, ಪಕ್ಷವನ್ನು ಮತ್ತೆ ಪುನಃ ಕಟ್ಟಬೇಕು, ಫಿರ್ ಸುಬಹ್ ಆಯೇಗಿ ಅಂತ ಒಂದು ಮಾತನ್ನು ಹೇಳಿ ವಾಜಪೇಯಿ ಅವರೆಲ್ಲ ಮತ್ತೆ ಕೆಲಸವನ್ನು ಸ್ಟಾರ್ಟ್ ಮಾಡಿದರು. ಆಗ ಮೊದಲನೇ ಬಾರಿ ಲೋಕಸಭಾ ಚುನಾವಣೆ 52ನೇ ಇಸ್ವಿನಲ್ಲಿ ಚುನಾವಣೆ ನಡೀತು. ಅದರಲ್ಲಿ ಜನಸಂಘ ಸ್ಪರ್ಧೆ ಬರೀ ನಾಮಕಾವಾಸ್ತೆ ಮಾತ್ರ ಆಗಿತ್ತು. ಪುನಃ 57ರಲ್ಲಿ 2ನೇ ಬಾರಿ ಚುನಾವಣೆಗೆ ಸ್ವಲ್ಪ ಸಿದ್ಧತೆಗಳನ್ನು ಕೂಡ ಮಾಡಿದರು. ವಾಜಪೇಯಿ ಅವರನ್ನು ಎಲೆಕ್ಷನ್ನಿಗೆ ನಿಲ್ಲಿಸಬೇಕು ಅಂತಾಯಿತು. ವಾಜಪೇಯಿ ಒಂದು ಕ್ಷೇತ್ರ ಅಲ್ಲ, 3 ಕ್ಷೇತ್ರದಿಂದ ನಿಂತರು. ಮಥುರಾ, ಲಕ್ನೋ ಮತ್ತು ಬಲರಾಂಪುರ
ಬಲರಾಂಪುರ ಅಂದರೆ ಗೋರಖ್ಪುರದ ಹತ್ರ ಇರುವಂಥ ಒಂದು ಕ್ಷೇತ್ರ. ಅದು ನೇಪಾಳಕ್ಕೆ ಬಾರ್ಡ್ರು, ನೇಪಾಳದ ಹತ್ತಿರ ಇದೆ. ಅಲ್ಲಿ ಎಲ್ಲ ಥರದ ಜನರು ಇದ್ದರು, ನೇಪಾಳಿಗಳು ಇದ್ದರು, ಈ ಕಡೆ ರೈತರಿದ್ದರು, ಕಾರ್ಮಿಕರಿದ್ದರು, ಎಲ್ಲ ಥರದವರು ಇದ್ದರು. ಮತ್ತು ಅದರ ಪರಿಚಯ ಕೂಡ ಅವ್ರಿಗೆ ಅಷ್ಟು ಇರಲಿಲ್ಲ. ಲಕ್ನೋ ಮತ್ತು ಮಥುರಾ ಚೆನ್ನಾಗಿ ಪರಿಚಯ ಇತ್ತು, ಯಾಕೆಂದರೆ ಲಕ್ನೋಗೆ ವಾಜಪೇಯಿ ಆಗಾಗ ಹೋಗ್ತಾಯಿದ್ರು. ಅಲ್ಲಿ ಅವರ ಕಾಲೇಜು ದಿನಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾಯಿದ್ರು. ಈ 3 ಕಡೆಗಳಲ್ಲಿ ನಿಂತರು. ಆದರೆ 3 ಕಡೆಗಳಲ್ಲಿ ನಿಂತಾಗ ಅವ್ರು ಗೆದ್ದಿದ್ದು ಮಾತ್ರ ಬಲರಾಂಪುರದಿಂದ, ಗೋರಖ್ಪುರದ ಹತ್ರ ಇರುವಂಥ ಬಲರಾಂಪುರದಿಂದ. ಆ ಬಲರಾಂಪುರದಲ್ಲಿ ಇವರಿಗೆ ಮೊದಲನೇ ಬಾರಿಗೆ 10,000ಕ್ಕಿಂತ ಹೆಚ್ಚು ಮತಗಳಿಂದ ಅವರು ಗೆದ್ದರು. ಇದೆರಡು ಕಡೆ ಸೋತರು. ಲಕ್ನೋದಲ್ಲಿ ಠೇವಣಿ ಕೂಡ ಹೋಯ್ತು ಅವರಿಗೆ. ಸೊ ಮೊದಲನೇ ಬಾರಿ ಲೋಕಸಭೆಯನ್ನು ಪ್ರವೇಶ ಮಾಡಿದರು. ಆಗ ಇವರು ಸೇರಿದಂತೆ ಒಟ್ಟು 4 ಜನ ಭಾರತೀಯ ಜನಸಂಘದ ಸಂಸತ್ ಸದಸ್ಯರು ಲೋಕಸಭೆಯಲ್ಲಿ ಇದ್ದರು. 4 ಜನ. ಹಾಗಾಗಿ 4 ಜನ ಇರುವಂಥ ಪಕ್ಷ ಬಹಳ ಸಣ್ಣ ಪಕ್ಷ ಅಂಥೇಳಿ ಎಲ್ಲರೂ ಒಂದು ರೀತಿ ಅಸಡ್ಡೆ ಮಾಡ್ತಾಯಿದ್ರು. ಕಾಂಗ್ರೆಸ್ನವರಂತೂ ಇವ್ರ ಕಡೆಗೆ ಮೂಸಿ ಕೂಡ ನೋಡ್ತಾ ಇರಲಿಲ್ಲ. ಒಂದು ಸರಿ ರಾಷ್ಟ್ರಪತಿ ಡಾಕ್ಟರ್ ರಾಧಾಕೃಷ್ಣನ್ ಅವರಿಗೆ ಇವರೆಲ್ಲರನ್ನು ಪರಿಚಯ ಮಾಡಿಸ್ಕೊಳ್ಳೋಣ ಅಂತ ವಾಜಪೇಯಿಯವರು ತಮ್ಮ ಜೊತೆಗೆ 3 ಜನ ಸಂಸದರು, ಇವರು ಸೇರಿ 4 ಜನ ಕರ್ಕೊಂಡು ಹೋದರು. ಹೋಗಿ ನಾವು ಭಾರತೀಯ ಜನಸಂಘದಿಂದ ಸಂಸತ್ ಸದಸ್ಯರಾಗಿದ್ದೀವಿ ಅಂತೆಲ್ಲ ಹೇಳಿದಾಗ ಡಾಕ್ಟರ್ ರಾಧಾಕೃಷ್ಣನ್, ಓ ಭಾರತೀಯ ಜನಸಂಘ ಯಾವುದದು ಪಕ್ಷ, ಎಲ್ಲಿದೆ ಅಂತ ಭಾಳ ಹಾಸ್ಯವಾಗಿ ಭಾಳ ಲಘುವಾಗಿ ಮಾತಾಡಿದ್ರಂತೆ. ಅದು ಇವರಿಗೆ ಬಹಳ ಅವಮಾನ ಆದಂತೆ ಅನ್ನಿಸ್ತು. ಅವತ್ತೇ ವಾಜಪೇಯಿ ನಿಶ್ಚಯ ಮಾಡಿದರು, ಭಾರತೀಯ ಜನಸಂಘವನ್ನು ಅತ್ಯಂತ ಎತ್ತರಕ್ಕೆ ಕಟ್ಟಿ ಬೆಳೆಸ್ತೀವಿ ಅಂತ ಸಂಕಲ್ಪ ಮಾಡಿ ಅವ್ರ ಮನೆಯಿಂದ ಹೊರಗೆ ಬರ್ತಾರೆ. ಹೀಗೆ ಅತ್ಯಂತ ಸಣ್ಣ ಇದಾಗಿ ದೀಪದ ಚಿಹ್ನೆ ಇಟ್ಕೊಂಡು ಅವರು ಗೆದ್ದಿದ್ದು 57ರಲ್ಲಿ. ಆನಂತರ ನೆಕ್ಸ್ಟು 62ರಲ್ಲಿ ಅದೇ ಬಲರಾಂಪುರದಿಂದ ಅವರು ಸ್ಪರ್ಧೆ ಮಾಡಿದರು. ಆದರೆ ಅನೇಕ ಕಾಂಗ್ರೆಸ್ ಮುಖಂಡರು ಅವರನ್ನು ಸೋಲಿಸಲೇಬೇಕು, ಯಾಕೆಂದರೆ ಈತ ಬೆಳೀತಾರುವಂಥ ಒಬ್ಬ ರಾಜಕಾರಣಿ, ಒಬ್ಬ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಪೊಲಿಟಿಷಿಯನ್ ಅಂಥೇಳಿ ಅವ್ರನ್ನ ಸೋಲಿಸೋದಕ್ಕೆ ಷಡ್ಯಂತ್ರ ಮಾಡಿ ಜಾತಿಗಳ ನಡುವೆ ಎಲ್ಲ ಇದು ಮಾಡಿ ಅವರನ್ನು ಸೋಲಿಸ್ಬಿಟ್ರು. 2ನೇ ಸಾರಿ ಸೋತರು ಅವರು 62ರಲ್ಲಿ. ಆದರೆ ಪಟ್ಟು ಬಿಡಲಿಲ್ಲ ವಾಜಪೇಯಿ. ಮುಂದಿನ ಚುನಾವಣೆಯಲ್ಲಿ 67ರಲ್ಲಿ ಮತ್ತೆ ಪುನಃ ಅದೇ ಬಲರಾಂಪುರದಿಂದ ನಿಂತರು ಅವರು. ಕಾಂಗ್ರೆಸ್ನವ್ರು ಹೇಳಿದಂತೆ, ಇಲ್ಲ ನೀವು ಬೇರೆ ಕಡೆ ನಿಲ್ಲಿ, ನಿಮಗೆ ಬೇರೆ ಕಡೆ ಅವಕಾಶ ಇದೆ, ಲಕ್ನೋದಲ್ಲಿ ಮಥುರಾದಲ್ಲಿ ಎಲ್ಲಿ ಬೇಕಾದ್ರೂ ನೀವು ಗೆಲ್ತೀರಾ, ಇಲ್ಲಿ ಗೆಲ್ಲಲ್ಲ ಅಂತ ಹೇಳಿದ್ರಂತೆ. ಇಲ್ಲ, ಇಲ್ಲಿ ಗೆಲ್ತೀನಿ ನಾನು ಅಂಥೇಳಿ ಮತ್ತೆ ನಿಂತರು. ಮತ್ತೆ 2ನೇ ಸರಿ ಪುನಃ ಅಲ್ಲಿಂದ ಆಯ್ಕೆ ಆದರು ಅವರು. ಅಂದರೆ ಜನ ಕೈ ಬಿಟ್ಟಿರಲಿಲ್ಲ ಅವ್ರನ್ನ. ಅಷ್ಟೊತ್ತಿಗೆ ಬಲರಾಂಪುರ ಅಂದರೆ ಏನು, ಆ ಕ್ಷೇತ್ರದ ಇತಿಮಿತಿ ಏನು, ಅಲ್ಲಿನ ಜನರ ಯೋಚನೆಗಳೇನು, ಅವರ ಸಮಸ್ಯೆಗಳೇನು, ಇದೆಲ್ಲವೂ ವಾಜಪೇಯಿಗೆ ಗೊತ್ತಿತ್ತು. ತಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಅದನ್ನೆಲ್ಲ ಪರಿಹಾರ ಮಾಡಿದರು. ಹಾಗಾಗಿ ಜನರಲ್ಲಿ ವಿಶ್ವಾಸ ಇತ್ತು. ಅವರನ್ನು ಮತ್ತೆ 2ನೇ ಸರಿ ಅವರನ್ನು ಗೆಲ್ಲಿಸಿದರು. ಹೀಗೆ ಅವರು ಸಾಕಷ್ಟು ಬಾರಿ ಸೋತಿದ್ದಾರೆ. 84ರಲ್ಲಿ ರಾಜೀವ್ ಗಾಂಧಿ ಪ್ರಧಾನಿಯಾದಾಗ ಇಂದಿರಾ ಗಾಂಧಿಯ ಹತ್ಯೆಯ ಒಂದು ಭೀಕರತೆಯ ಕಾರಣಕ್ಕೋಸ್ಕರ ಅನುಕಂಪದ ಅಲೆಯ ಪರಿಣಾಮವಾಗಿ BJPಯವರು ಎಲ್ಲರೂ ಸೋತೋದ್ರು. ದೇಶದಲ್ಲಿ ಇಬ್ಬರು ಗೆದ್ದಿದ್ರು, ಕೇವಲ 2. ಒಬ್ಬರು ಗುಜರಾತಿಂದ, ಇನ್ನೊಬ್ಬರು ಆಂಧ್ರದಿಂದ, ಇಬ್ಬರು. ಅದಕ್ಕೆ ಒಂದು ಸರಿ ಜಗನ್ನಾಥರಾವ್ ಸುರತ್ಕಲ್ನಲ್ಲಿ ಸಂಘ ಶಿಕ್ಷಾ ವರ್ಗಕ್ಕೆ ಬಂದಾಗ, ನಾನು ಹಿಂದೆ ಈ ಘಟನೆ ಹೇಳಿದ್ದೀನಿ, ಅಲ್ಲಿ ಬಂದಾಗ ಯಾರೋ ಒಬ್ಬ ಸ್ವಯಂ ಸೇವಕ ಪ್ರಶ್ನೆ ಮಾಡ್ದ, ಏನು ಜಗನ್ನಾಥರಾವ್ ಜೋಶಿಯವರೇ, BJPಯಲ್ಲಿ ಎಲ್ಲ ಸೋತು ಹೋಗಿದ್ದಾರೆ, ಭಾಳ ಹೀನವಾದ ಸ್ಥಿತಿ, ಏನಿದು ಅಂತ. ಅದಕ್ಕೆ ಅವರು ಭಾಳ ತಮಾಷೆ ಪ್ರಸಂಗ ಇದೆಲ್ಲ ಇರುತ್ತೆ ಅವ್ರದ್ದು. ಅವ್ರು ಹೇಳಿದಂತೆ, ನೀ ಕೇಳಿದ್ವೇನಪ್ಪ ಕುಟುಂಬ ಯೋಜನೆ ಘೋಷಣೆ, ಹಮ್ ದೋ ಹಮಾರೇ ದೋ, ಕೇಂದ್ರದಲ್ಲಿ ಹಮ್ ದೋ, ಅಲ್ಲಿ 2 ಇದ್ದೀವಿ, ಇಲ್ಲಿ ಹಮಾರೇ ದೋ, ಇಲ್ಲಿ ಅವರು 2 ಇಲ್ಲಿದ್ದಾರೆ ಅಂತ. ಇಲ್ಲೂ 2 ಗೆದ್ದಿದ್ರು, ಬಹುಶಃ ಈಶ್ವರಪ್ಪ ಮತ್ತು ಯಡಿಯೂರಪ್ಪ ಅಂತ ಕಾಣುತ್ತೆ. ಅಲ್ಲಿ 2. ಈ ಸ್ಥಿತಿ ಇತ್ತು 84ರಲ್ಲಿ. ಅಂದರೆ ಜನಸಂಘಕ್ಕೆ ಮತ್ತು BJPಗೆ ಸೋಲು ಗೆಲುವು ಅದೇ ಸಹಜವಾಗಿತ್ತು. ಸೋತಾಗ ಯಾರೂ ಹಿಮ್ಮೆಟ್ಟಲಿಲ್ಲ, ಅಥವಾ ಗೆದ್ದಾಗ ಬಹಳ ಸಂಭ್ರಮನೂ ಪಡಲಿಲ್ಲ, ಯಾಕೆಂದರೆ ನಾವು ಇನ್ನಷ್ಟು ಗೆಲ್ಲೋದಿದೆ ಅನ್ನುವಂಥ ಒಂದು ಇದಿತ್ತು. ಹಾಗಾಗಿ ವಾಜಪೇಯಿ ಅವರು ಸೋಲಿನ ಬಗ್ಗೆ ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಆದರೆ ಅವರು ಸೋತಾಗ ಅವರನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿದರು. 62ರಲ್ಲಿ ಅವರು ರಾಜ್ಯಸಭಾ ಸದಸ್ಯರಾಗಿ 1-2 ಟರ್ಮ್ ಇದ್ದರು. ಆನಂತರ ಲೋಕಸಭೆಯಲ್ಲಿ ಜಾಸ್ತಿ ಇದ್ದರು. ಅವರು ಲೋಕಸಭೆಯಲ್ಲಿ ಇದ್ದಿದ್ದೇ ಹೆಚ್ಚು. ಅವರ ಪ್ರಧಾನಿ ಆಗುವ ಕಾಲದಿಂದ ಅವರು ಲೋಕಸಭೆಯಲ್ಲೇ ಅವರು ಇದಾಗಿದ್ದರು. ಸೊ ಹೀಗೆ ಅವರ ಒಂದು ರಾಜಕೀಯ ಪಯಣ ಅದು ನಡೀತಾ ಹೋಯಿತು. ಮುಂದೆ ತುರ್ತು ಪರಿಸ್ಥಿತಿ ಬಂತು 75ರಿಂದ 77. ಆಗ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಲ್ಲಿ ಇಟ್ಟಿದ್ದರು. ಬೆಂಗಳೂರಿನ ಸೆಂಟ್ರಲ್ ಜೈಲ್ ಅಲ್ಲಿದ್ದರು ಅವರು. ಅಲ್ಲಿದ್ದಾಗ ಅವ್ರ ಜೊತೆಗೆ ಅಡ್ವಾಣಿ ಇದ್ದರು, ಮಧು ದಂಡವತ ಇದ್ದರು, ಮಿಶ್ರಾ ಇದ್ದರು,
ಇನ್ನು ಬೇರೆ ಬೇರೆಯವರೆಲ್ಲ ಇದ್ದರು. 77ರಲ್ಲಿ ಮತ್ತೆ ಚುನಾವಣೆ ಘೋಷಣೆ ಆದಾಗ ಆಗ ಜನಸಂಘವನ್ನು ಜನತಾ ಪಕ್ಷದಲ್ಲಿ ವಿಲೀನ ಮಾಡಿದರು. ಅಂದರೆ ಕಾಂಗ್ರೆಸ್ಸಿಗೆ ಒಂದು ಪ್ರಬಲ ಪರ್ಯಾಯ ಆಗಬೇಕು ಅಂಥೇಳಿ ಈ ಸಣ್ಣ ಪುಟ್ಟ ಪಕ್ಷಗಳನ್ನು ಜನಸಂಘ, ಲೋಕದಳ, ಸಮಾಜವಾದಿ ಎಲ್ಲ ಇತ್ತು, ಅದನ್ನೆಲ್ಲ ವಿಲೀನ ಮಾಡಿ ಜನತಾ ಪಕ್ಷ ಅಂತ ಮಾಡಿದರು. ಆವಾಗ ವಾಜಪೇಯಿ ಅನೇಕರಿಗೆ ಅದು ಇಷ್ಟ ಇರಲಿಲ್ಲ. ನಮ್ಮ ಜನಸಂಘವನ್ನೇ ವಿಲೀನ ಮಾಡಿದರೆ ಹೇಗೆ ಅಂತ ಅನೇಕ ಕಾರ್ಯಕರ್ತರು ಬೇಸರ ಪಟ್ಕೊಂಡಿದ್ರಂತೆ. ಆಗ ವಾಜಪೇಯಿ ಒಂದು ಭಾಷಣ ಮಾಡ್ತಾ ಹೇಳಿದ್ರಂತೆ, ಇವತ್ತು ನಮ್ಮ ದೀಪದ ಗುರುತು ನಂದಿ ಹೋಗಿದೆ, ಯಾಕೆಂದರೆ ಸೂರ್ಯೋದಯ ಆಗಿದೆ, ಸೂರ್ಯೋದಯ ಆದಾಗ ದೀಪ ಅಗತ್ಯ ಇಲ್ಲ ಅಂತ ಒಂದು ಭಾಷಣ ಮಾಡಿ ಕಾರ್ಯಕರ್ತರನ್ನು ಒಪ್ಪಿಸಿದ್ರಂತೆ. ಅಂದರೆ ಅವ್ರ ಭಾಷಣದ ಪ್ರಭಾವ ಆಗಿತ್ತು. ಸೊ ಜನತಾ ಪಕ್ಷ ಆಯಿತು. ಜನತಾ ಪಕ್ಷ ಆದ ನಂತರ ಜನತಾ ಪಕ್ಷದ ಸರ್ಕಾರ ಬಂತು ಕೇಂದ್ರದಲ್ಲಿ. ಮೊರಾರ್ಜಿ ದೇಸಾಯಿ ಪ್ರಧಾನಿಯಾಗಿದ್ದರು. ಅದರಲ್ಲಿ ವಿದೇಶಾಂಗ ಮಂತ್ರಿಯಾಗಿ ವಾಜಪೇಯಿ ಅವರು ಆಯ್ಕೆ ಆಯಿತು. ವಿದೇಶಾಂಗ ಮಂತ್ರಿಯಾಗಿ ಬಹಳ ಅದ್ಭುತವಾದ ಕೆಲಸಗಳನ್ನು ಮಾಡಿದರು. ಅವರ ಪೊಲಿಟಿಕಲ್ ಇದನ್ನು ಹೇಳೋದಾದರೆ, ಆನಂತರ ಜನತಾ ಪಕ್ಷದಲ್ಲೇ ಈ ಯಾರು RSS ಮೂಲದವರು ಹೋಗಿದ್ದರು ಅವ್ರ ಬಗ್ಗೆ ಒಂದು ಇದು ಶುರುವಾಯಿತು. ನೀವು ದ್ವಿಸದಸ್ಯತ್ವ, ಡ್ಯುಯಲ್ ಮೆಂಬರ್ಶಿಪ್ ಇದೆ, RSSನಲ್ಲೂ ಇದ್ದೀರಿ, ಇಲ್ಲೂ ಇದ್ದೀರಿ, ಅದು ಕುಡಿದು ಇಲ್ಲಿ ಮಾತ್ರ ಇರಬೇಕು, RSSಗೆ ಹೋಗಬಾರ್ದು ಅಂತ. ಅದನ್ನು ಯಾರೂ ಕೂಡ ಒಪ್ಪಲಿಲ್ಲ, ವಾಜಪೇಯಿನೂ ಒಪ್ಪಲಿಲ್ಲ. ಇಲ್ಲ, RSS ಒಂದು ಸಾಂಸ್ಕೃತಿಕ ಸಂಘಟನೆ, ಅದರಲ್ಲಿ ಸದಸ್ಯತ್ವ ಇಲ್ಲ. ಭಗವದ್ಧ್ವಜದ ಎದುರು ಪ್ರಣಾಮ ಮಾಡಿದರೆ ಅವನು ಸ್ವಯಂ ಸೇವಕ, ಒನ್ಸ್ ಎ ಸ್ವಯಂ ಸೇವಕ್ ಆಲ್ವೇಸ್ ಎ ಸ್ವಯಂ ಸೇವಕ್. ಹಾಗಾಗಿ ದ್ವಿಸದಸ್ಯತ್ವದ ಪ್ರಶ್ನೆನೇ ಬರೋಲ್ಲ ಅಂತೆಲ್ಲ ಹೇಳಿದರು. ಅಲ್ಲಿದ್ದಂಥ ಮಧು ದಂಡವತೆ ಇನ್ನೂ ಬೇರೆ ಬೇರೆಯವರೆಲ್ಲ ಭಾಳಷ್ಟು ತರಲೆ ಮಾಡಿ ಒಟ್ಟಿನಲ್ಲಿ ಆ ಪಕ್ಷ ಹೋಳಾಗುವಂಥ ಸ್ಥಿತಿಗೆ ತಂದರು. ಆಗ ವಾಜಪೇಯಿಗೆ ಭಾಳ ದುಃಖ ಆಯಿತು. ಕೊನೆಗೆ ವಿಧಿ ಇಲ್ಲದೆ ಇವರೆಲ್ಲರೂ ಹೊರಗಡೆ ಬಂದರು. ಜನತಾ ಪಕ್ಷ ಹೋಳಾಗಿ ಹೋಯಿತು. ಚರಣ್ ಸಿಂಗ್ ಸ್ವಲ್ಪ ದಿವಸ ಕಾಂಗ್ರೆಸ್ ಬೆಂಬಲದಿಂದ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದರು, ಒಂದು 45 ದಿವಸ. ಆನಂತರ ಅದು ಬಿದ್ದೋಯ್ತು. ಆಗ ಎಲ್ಲರೂ ಯೋಚನೆ ಮಾಡಿದರು, ನಾವೇ ಒಂದು ಹೊಸ ಪಕ್ಷವನ್ನು ಕಟ್ಟಬೇಕು ಅಂತ. ಸೊ 1980ರಲ್ಲಿ ಭಾರತೀಯ ಜನತಾ ಪಕ್ಷ ಅನ್ನುವಂಥ ಕಮಲದ ಚಿಹ್ನೆಯನ್ನು ಹೊತ್ತಂಥ ಪಕ್ಷ ಶುರುವಾಯಿತು. ಅದಕ್ಕೆ ಪ್ರಾರಂಭದಲ್ಲಿ ವಾಜಪೇಯಿ ಅಧ್ಯಕ್ಷರಾಗಿದ್ದರು. ಅವರು ಅಧ್ಯಕ್ಷರಾಗಿ ಆ ಪಕ್ಷವನ್ನು ಮುನ್ನಡೆಸಿದರು 1980ರಲ್ಲಿ. ಸೊ ಅದಾದಮೇಲೆ ಭಾರತೀಯ ಜನತಾ ಪಕ್ಷ ನಿಧಾನವಾಗಿ ಬೆಳೀತಾ ಹೋಯಿತು. ರಾಜ್ಯಗಳಲ್ಲಿ, ಕೇಂದ್ರಗಳಲ್ಲಿ ಎಲ್ಲ ಬೆಳೀತಾ ಹೋಯಿತು. ಅದಾದಮೇಲೆ 1996ರಲ್ಲಿ ಅದಕ್ಕೆ ಸಾಕಷ್ಟು ಬಹುಮತ ಕೂಡ ಬಂತು ಕೇಂದ್ರದಲ್ಲಿ. ಆದರೆ ಪೂರ್ಣ ಬಹುಮತ ಬಂದಿರಲಿಲ್ಲ. ಬೇರೆ ಬೇರೆ ಪಕ್ಷಗಳನ್ನೆಲ್ಲ ನೆಂಚ್ಕೊಳ್ಬೇಕಾಗಿತ್ತು. ಯಾವ ಪಕ್ಷದವರು ಸಹಕಾರ ಕೊಡಲಿಲ್ಲ. ಆವಾಗ 13 ದಿವಸ ವಾಜಪೇಯಿ ಪ್ರಧಾನಿಯಾಗಿದ್ದರು 1996ರಲ್ಲಿ. ಆದರೆ 13 ದಿವಸ ಪ್ರಧಾನಿಯಾದಾಗ ಅವರಿಗೆ ಏನು ಬೇಸರ ಆಗಲಿಲ್ಲ. 13 ದಿವಸದ ನಂತರ ಅವರಿಗೆ ಅನ್ನಿಸ್ತು ಇನ್ಯಾವ ಪಕ್ಷದ ಬೆಂಬಲನೂ ಸಿಗಲ್ಲ ಅಂತ. ಕುದುರೆ ವ್ಯಾಪಾರ ಮಾಡಲಿಲ್ಲ ಅವರು. ಇನ್ನೇನಾದರೂ ಕುದುರೆ ವ್ಯಾಪಾರ ಮಾಡಿದರೆ ಬಹುಶಃ ಉಳಿಸ್ಕೊಳ್ಬೋದಿತ್ತು, ಅದು ಮಾಡಲಿಲ್ಲ. ಯಾವ ಪಕ್ಷದವರನ್ನು ಹೋಗಿ ಗೋಗರೆದು ನೀವು ನಮಗೆ ಸಹಾಯ ಮಾಡಿ ಅಂತ ಕೇಳಲಿಲ್ಲ. ಆದರೆ 13 ದಿವಸ ಆದ ನಂತರ ಅವರು ಸಂಸತ್ನಲ್ಲಿ ಚರ್ಚೆಯೆಲ್ಲ ನಡೀತಾ ಇರಬೇಕಾದ್ರೆ ವೋಟಿಂಗಿಗೆ ಹಾಕದೇ ಅವರು ಪ್ರಧಾನಿ ಪದವಿಗೆ ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಡೋಕ್ಕೆ ಮುಂಚೆ ಒಂದು ಅದ್ಭುತವಾದ ಭಾಷಣ ಮಾಡಿದರು. ಅದು ಇದರಲ್ಲಿ ಸಿಗುತ್ತೆ, ವಿಕಿಪೀಡಿಯಾ, ಗೂಗಲ್ ಎಲ್ಲದರಲ್ಲೂ. ಅಂದರೆ ದೇಶದ ಪ್ರಜಾತಂತ್ರ ವ್ಯವಸ್ಥೆ ಹೇಗಿರಬೇಕು ಮತ್ತು ಇಲ್ಲಿ ಗಟ್ಟಿಯಾದ ಪ್ರಜಾತಂತ್ರ ಹೇಗೆ ಸ್ಥಾಪನೆ ಮಾಡಬೇಕು, ಇದೆಲ್ಲದನ್ನು ಆ ಭಾಷಣದಲ್ಲಿ ಅವರು ಹೇಳಿದರು. ಸೊ ಮತ್ತೆ ಪುನಃ 1998ರಿಂದ 99 13 ತಿಂಗಳು ಅವರು ಪ್ರಧಾನಿಯಾಗಿದ್ದರು. NDA ಅಂತ ಒಂದು ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಅಂತ ಮಾಡಿಕೊಂಡು ಬೇರೆ ಬೇರೆ ಪಕ್ಷಗಳ ಬೆಂಬಲದ ಮೂಲಕ ಅವರು 13 ತಿಂಗಳು ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದರು. ಅದರಾಗಲೂ ಕೂಡ ಕಾಲೆಳೆಯುವಂಥವ್ರು ಸಾಕಷ್ಟು ಜನ ಇದ್ದರು. AIDMK, ಜಯಲಲಿತಾ, ಈ ಕಡೆ ಮಮತಾ, ಈ ಥರದವ್ರು ಸಾಕಷ್ಟು ಜನ ಇದ್ದರು. ಅದರಿಂದಾಗಿ ಸರ್ಕಾರ ಉರುಳು ಹೋಯಿತು. ಅವರು ರಾಜೀನಾಮೆ ಕೊಟ್ಟರು. ಮತ್ತೆ ಪುನಃ ಚುನಾವಣೆ ಆಯಿತು. ಚುನಾವಣೆ ಆದಾಗ BJPಗೆ ಭಾಳ ಒಳ್ಳೆಯ ಸ್ಥಾನಗಳು ಬಂದು, NDAಗೂ ಕೂಡ ಒಳ್ಳೆಯ ಸ್ಥಾನ ಬಂತು. 303 ಸದಸ್ಯರ ಮೂಲಕ ವಾಜಪೇಯಿ 1999ರಿಂದ 2004ರವರೆಗೆ, ಅಂದರೆ ಪೂರ್ಣಾವಧಿ, ಒಂದು ಪೂರ್ತಿ ಅವಧಿಗೆ ಅವರು ಪ್ರಧಾನಿಯಾಗಿ 3ನೇ ಬಾರಿ ಅಧಿಕಾರವನ್ನು ನಡೆಸಿದರು. ಬಹುಶಃ ಕಾಂಗ್ರೆಸ್ನ ಬಿಟ್ಟರೆ ಕಾಂಗ್ರೆಸ್ಸೇತರ ಒಬ್ಬ ಪ್ರಧಾನಿ ಅಂದರೆ, ಪೂರ್ತಿ ಅವಧಿ ಮುಗಿಸಿದಂಥ ಪ್ರಧಾನಿ ಅಂದರೆ ವಾಜಪೇಯಿ ಅವರು ಮೊದಲನೇ ಪ್ರಧಾನಿ ಅಂತ ಹೇಳ್ಬೋದು ಅವರಿಗೆ. ಅದವರೆಗೆಲ್ಲ ಅರ್ಧಂಬರ್ಧ ಈ ಥರ ಇತ್ತು. ಹಾಗಾಗಿ ಕಾಂಗ್ರೆಸ್ಸೇತರ ಪ್ರಧಾನಿ ಪೂರ್ತಿ ಅವಧಿ ಮುಗಿಸಿದ್ದು ಇವರೇ.
ಮೊರಾರ್ಜಿ ದೇಸಾಯಿ ಕೂಡ ಪೂರ್ತಿ ಮುಗಿಸ್ಲಿಲ್ಲ, ಚರಣ್ ಸಿಂಗು ಮುಗಿಸ್ಲಿಲ್ಲ, ಚಂದ್ರಶೇಖರ್ ಮುಗಿಸ್ಲಿಲ್ಲ, ದೇವೇಗೌಡರು ಮುಗಿಸ್ಲಿಲ್ಲ. ಅವರು 11 ತಿಂಗಳು ಮಾತ್ರ ಇದ್ದರು. 5 ವರ್ಷ ಪೂರ್ತಿ ಯಾರೂ ಇರಲಿಲ್ಲ. ಮೊದಲನೇ ಬಾರಿಗೆ ಬಿ ಜೆ ಪಿಯಿಂದ 5 ವರ್ಷ ಪೂರ್ತಿ ಮುಗಿಸಿದ್ದು ಅಂದರೆ ವಾಜಪೇಯಿಯವರು. ಅದಾದ ನಂತರ ಈಗ ನರೇಂದ್ರ ಮೋದಿಯವರು. ಅವರು 2 ಟರ್ಮ್ ಮುಗಿಸಿ ಈಗ 3ನೇ ಟರ್ಮ್ನಲ್ಲಿದ್ದಾರೆ. ಸೊ ಇದಿಷ್ಟು ಅವರ ರಾಜಕೀಯ ಪಯಣದ ಒಂದು ಕತೆ.